ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಮತ್ತಷ್ಟು ನಿಗಮ ಮಂಡಳಿ ಮೇಲೆ ಅನುಮಾನ ಮೂಡ್ತಾ ಇದೆ. ರಾಜ್ಯ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಕೋಟಿ ಕೋಟಿ ಜಮೆ ಆಗ್ತಾ ಇದೆ. ಈ ಅಭಿವೃದ್ಧಿ ನಿಗಮಗಳು ಅಂತ ಯಾಕೆ ಮಾಡ್ತಾರೆ ಹೇಳಿ? ನಾವು ಪದೇ ಪದೇ ಹೇಳ್ತಾನೆ ಇರ್ತೀವಿ. ಇದೊಂದು ರೀತಿ ಈ ನಿರಾಶ್ರಿತರ ತಾಣ ಅಂತ ಹೇಳ್ತೀವಲ್ಲ, ಎಲ್ಲೂ ಆಶ್ರಯ ಇಲ್ಲದೆ ಇರುವಂತವರಿಗೆ ನಿರಾಶ್ರಿತರ ತಾಣ. ನಿಮಗೆ ಸಚಿವ ಸ್ಥಾನ ಸಿಗ್ಲಿಲ್ವಾ? ಅಭಿವೃದ್ಧಿ ನಿಗಮ ಇದೆ, ನಿಗಮ ಮಂಡಳಿ ಇದೆ, ನಿಮ್ಗೆ ಅಲ್ಲಿ ಕೊಟ್ಬಿಡ್ತೀವಿ, ಅಲ್ಲಿಗೆ ನಿಮ್ಮನ್ನು ಸರಿ ಮಾಡಿಬಿಡ್ತೀವಿ, ಸರಿ ತೂಗಿಸ್ಬಿಡ್ತೀವಿ ಅಂತ ಕಳಿಸ್ಬಿಡ್ತಾರೆ. ಏನು ಕೆಲಸಗಳಾಗ್ತವೆ? ಏನಿಲ್ಲ, ಭ್ರಷ್ಟಾಚಾರವನ್ನು ಹೊರತುಪಡಿಸುತ್ತೆ. ರಾಜ್ಯ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಕೋಟಿ ಕೋಟಿ ಜಮೆ ಆಗಿದೆ. ಸುಮಾರು 1,000 ಕೋಟಿಯಷ್ಟು ಖಾಸಗಿ ಬ್ಯಾಂಕ್ಗೆ ಹಣ ಜಮೆ ಮಾಡಿದ್ದಾರೆ. ನಿಗಮ ಮಂಡಳಿ ಬ್ಯಾಂಕ್ ಖಾತೆ ತಕ್ಷಣ ಸ್ಥಗಿತಗೊಳಿಸುವುದಕ್ಕೆ ಪತ್ರ ಬರೆದಿದ್ದಾರೆ. ಎಲ್ಲ ಬ್ಯಾಂಕ್ಗಳಿಗೆ ಪತ್ರ ಬರೆದಿದ್ದೆ ಹಣಕಾಸು ಇಲಾಖೆ. ಯಾವ್ಯಾವ ಬ್ಯಾಂಕ್ನಲ್ಲಿ ಎಷ್ಟೆಷ್ಟು ಹಣ ಜಮೆ ಮಾಡಿದ್ದಾರೆ, ಬ್ಯಾಂಕ್ಗೆ ಪತ್ರ ಬರೆದು ಮಾಹಿತಿಯನ್ನು ಸಂಗ್ರಹಿಸಿದೆ ಹಣಕಾಸು ಇಲಾಖೆ. ವಾಲ್ಮೀಕಿ ನಿಗಮ ಪ್ರಕರಣದ ಬೆನ್ನಲ್ಲೇ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಸುಮಾರು 1,000 ಕೋಟಿಯಷ್ಟು ಖಾಸಗಿ ಬ್ಯಾಂಕ್ಗಳಿಗೆ ಜಮೆ ಆಗಿದೆಯಂತೆ. ಮುತ್ತಪ್ಪ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ನಿಜಕ್ಕೂ ಮುತ್ತಪ್ಪ, ಬಹಳ ಶಾಕಿಂಗ್ ಇದು. ಇದರ ಆಳ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನಿಜಕ್ಕೂ ಅಭಿವೃದ್ಧಿ ನಿಗಮಗಳಲ್ಲಿ ದುಡ್ಡು ಯಾವುದೋ ಒಂದು ಖಾಸಗಿ ಬ್ಯಾಂಕ್ಗೆ ಜಮೆ ಆಗ್ತಾ ಇದೆ ಅಂದ್ರೆ ಏನ್ ಕತೆ? ಯಾರು ದುಡ್ಡಿದೆಲ್ಲ? ವಾಸುದೇವ್, ಈ ವಾಲ್ಮೀಕಿ ನಿಗಮದ ಪ್ರಕರಣ ಬೆಳಕಿಗೆ ಬರ್ತಿದ್ದಂಗೆ ಹಣಕಾಸು ಇಲಾಖೆ ತನ್ನ ತನಿಖೆಯನ್ನು ಮಾಡೋಕ್ಕೆ ಮುಂದಾಗಿತ್ತು. ಎಲ್ಲ ನಿಗಮ ಮಂಡಳಿಗಳಿಗೆ ಒಂದು ಪತ್ರನ ಬರೆದಿತ್ತು. ನೀವೆಲ್ಲರೂ ಕೂಡ ತಮ್ಮ ಖಾತೆ ಏನಿದೆ ಅವೆಲ್ಲರೂ ಕೂಡ ರಾಜ್ಯ ಖಜಾನೆಯ ಖಾತೆ ಮೂಲಕನೇ ನೀವು ನಿರ್ವಹಣೆ ಮಾಡಬೇಕು ಅಂತ ಹೇಳಿಬಿಟ್ಟು PD ಅಕೌಂಟ್ ಮುಖಾಂತರವೇ ಹಣವನ್ನು ಜಮಾವಣೆ ಮಾಡಬೇಕು, ಹಣ ವ್ಯವಹಾರ ಮಾಡಬೇಕು ಅಂತೇಳಿ ಆಲ್ರೆಡಿ ಹಣಕಾಸು ಇಲಾಖೆ ಒಂದು ಆದೇಶ ಇದೆ. ಈ ಆದೇಶನ ಉಲ್ಲಂಘನೆ ಮಾಡಿ ಎಲ್ಲ ನಿಗಮ ಮಂಡಳಿಗಳೆಲ್ಲವೂ ಕೂಡ ಖಾಸಗಿ ಬ್ಯಾಂಕ್ಗಳಲ್ಲಿ ಸುಮಾರು 1,000 ಕೋಟಿಯಷ್ಟು ರೂಪಾಯಿ ದುಡ್ಡನ್ನು ವ್ಯವಹಾರ ಮಾಡಿರುವುದು ಕೂಡ ಈಗ ಗೊತ್ತಾಗಿದೆ. ಈಗಾಗಲೇ ಹಣಕಾಸು ಇಲಾಖೆ ಎಲ್ಲ ಬ್ಯಾಂಕ್ನ ಮುಖ್ಯಸ್ಥರಿಗೆ ಒಂದು ಪತ್ರ ಬರೆಯುವ ಮೂಲಕ ಯಾವ ಸರ್ಕಾರಿ ನಿಗಮ ಮಂಡಳಿಗಳು ನಮ್ಮ ಖಾತೆಯನ್ನು ಓಪನ್ ಮಾಡ್ಕೊಂಡಿದ್ದಾವೆ ತಮ್ಮ ಬ್ಯಾಂಕಲ್ಲಿ ಅವೆಲ್ಲವನ್ನು ಕೂಡ ತತ್ಕ್ಷಣಕ್ಕೆ ಅವುಗಳನ್ನ ಸ್ಥಗಿತಗೊಳಿಸಬೇಕು, ಜೊತೆಗೆ ಆ ದುಡ್ಡನ್ನ ನೇರವಾಗಿ ಸರ್ಕಾರದ ಖಜಾನೆಗೆ ಕಳಿಸಬೇಕಂತೇಳಿ ಕೂಡ ಪತ್ರ ಬರೆದಿದ್ದಾರೆ. ಇದರ ಜೊತೆಗೆ ಎಲ್ಲಾ ನಿಗಮ ಮಂಡಳಿಗಳು ಕೂಡ ಎಲ್ಲೋ ಒಂದು ಕಡೆ ಖಾಸಗಿ ಬ್ಯಾಂಕ್ಗಳಲ್ಲಿ ಖಾಸಗಿ ಅಕೌಂಟ್ಗಳನ್ನ ಓಪನ್ ಮಾಡೋದು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಒಟ್ಟು 25 ನಿಗಮಗಳ ಪೈಕಿ 1,000 ಕೋಟಿಯಷ್ಟು ರೂಪಾಯಿ ದುಡ್ಡು ಖಾಸಗಿ ಬ್ಯಾಂಕಲ್ಲಿ ಇರೋದು ಕೂಡ ಈ ಪತ್ರದಲ್ಲಿ ಗೊತ್ತಾಗ್ತಾ ಇದೆ. ಈಗಾಗಲೇ ಹಣಕಾಸು ಇಲಾಖೆ ನಿಗಮ ಮಂಡಳಿಗಳಿಗೆ ಒಂದು ಪತ್ರ ಬರೆದಿತ್ತು. ನೀವೆಲ್ಲರೂ ಕೂಡ ನೇರವಾಗಿ ಸರ್ಕಾರದ ಖಜಾನೆಯಲ್ಲೇ ಒಂದು ಖಾತೆಯನ್ನು ಓಪನ್ ಮಾಡಿ ಅಲ್ಲಿಂದ ನಿರ್ವಹಣೆ ಮಾಡಬೇಕು ಅಂತೇಳಿ ಈ ಆದೇಶನ ಉಲ್ಲಂಘನೆ ಮಾಡಿ ಎಲ್ಲಾ ನಿಗಮ ಮಂಡಳಿಗಳು ಕೂಡ ತಮ್ಮದೇ ಆದಂತಹ ಒಂದು ಖಾಸಗಿ ಬ್ಯಾಂಕ್ಗಳಲ್ಲಿ ಅಕೌಂಟ್ ಹೊಂದಿರುವುದು ಕೂಡ ಈಗ ಗೊತ್ತಾಗಿದೆ. ಸದ್ಯಕ್ಕೆ ಈ ಸಂಬಂಧಪಟ್ಟಂಗೆ ಹಣಕಾಸು ಇಲಾಖೆ ಕೂಡ ಒಂದು ತನಿಖೆ ಮಾಡುವಂತ ಕೆಲಸ ಮಾಡ್ತಿದೆ. ಸುಮಾರು ಕೋಟಿ ರೂಪಾಯಿ ದುಡ್ಡು ಈಗಲೂ ಕೂಡ ಖಾಸಗಿ ಬ್ಯಾಂಕ್ಗಳಲ್ಲಿ ನಿಗಮ ಮಂಡಳಿಗಳು ಇಟ್ಟೋದು ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ವಾಸುದೇವ್, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.